ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ, ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ. ಏನು ಕೋಲಾರ ಜಿಲ್ಲಾದ್ಯಂತ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು 17ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದನ್ನು ಸ್ವಯಂ ಘೋಷಿತ ಬಂದನ್ನು ಹಮ್ಮಿಕೊಂಡಿರುವಂಥ ಕಾರಣ ಏನಂತಂದರೆ, ಏನು ಇದೇ ತಿಂಗಳು 6ನೇ ತಾರೀಕು ಈ ದೇಶದ CJ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಅವರ ಮೇಲೆ ಒಬ್ಬ ಮನುವಾದಿ ಸಿದ್ಧಾಂತವನ್ನು ಉಳ್ಳಂತಹ ವಕೀಲ ರಾಕೇಶ್ ಕಿಶೋರ್ ಅನ್ನೋಂಥವನು ಶಿವನ್ ಎಸೆದಿರುವಂಥ ಒಂದು ಘಟನೆಯ ಬಗ್ಗೆ ಖಂಡಿಸಿ, ಈ ಘಟನೆಗೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಕೇಂದ್ರದ ಗೃಹ ಮಂತ್ರಿಗಳಾಗಿರ್ಬೋದು, BJPಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, RSSನ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂತಹ ಹಿಂದುತ್ವವಾದಿಗಳಾಗಿರ್ಬೋದು, ಯಾರೂ ಕೂಡ ಇದುವರೆಗೆ ಈ ಘಟನೆಯ ಬಗ್ಗೆ ಧ್ವನಿ ಎತ್ತದೇ ಇರುವಂಥದ್ದನ್ನು ಖಂಡಿಸಿ ನಾವು 17ನೇ ತಾರೀಕಂದು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ KGF ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬಂದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಏನಂತಂದರೆ, ದಲಿತರ ಮೇಲೆ ನಡೀತಾ ಇರೋಂಥ ಹಲ್ಲೆಗಳು ಇದೇನು ಹೊಸದಲ್ಲ, ಆದರೆ ಇದು ತುಂಬಾ ಖಂಡನೀಯ. ಯಾಕಂತಂದರೆ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ BR ಗವಾಯಿ ಅವರ ಮೇಲೇ ಸುವೆಸ್ದಿದ್ದಾರಂತಂದರೆ ಈ ದೇಶದ ಸಾಮಾನ್ಯ ದಲಿತರ ಪರಿಸ್ಥಿತಿ ಏನನ್ನೋದು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಹರಿಯಾಣದ ಒಬ್ಬ IPS ಅಧಿಕಾರಿ ಕೂಡ ಇವತ್ತು ಜಾತಿನಿಂದೆಯನ್ನು ಒಳಪಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಚಾರ ತಾವೆಲ್ಲರೂ ಕೂಡ ಗಮನಿಸಿರಬಹುದು. ಮತ್ತೊಂದು ವಿಚಾರ ಏನಂತಂದರೆ, ಇನ್ನೊಬ್ಬ ದಲಿತ ಯುವಕನನ್ನು ಕೊಲೆ ಮಾಡಿ, ಬರ್ಬರವಾಗಿ ಕೊಲೆ ಮಾಡಿ ಸಾಯಿಸಿರುವಂಥ ವಿಚಾರಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತಾ ಇದೆ. ಇವೆಲ್ಲ ಒಂದು IPS ಆಫೀಸರ್ಗೆ ಇಲ್ಲಿ ದಲಿತ ಅನ್ನೋ ಕಾರಣಕ್ಕೆ ಇಲ್ಲಿ ರಕ್ಷಣೆ ಇಲ್ಲ, ಒಬ್ಬ CJIಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ನಮ್ಮೆಲ್ಲರ ಪಾಡೇನು ಅಂತ BR ಗವಾಯಿರವರ ಪೀಠಕ್ಕೆ ಖಂಡಿಸಿ ಏನು ಸೇರಿದ್ದೇವೆ ಈ ಒಂದು ಮಾಧ್ಯಮ ಮೂಲಕ ತಿಳಿಸೋದೇನೆಂದರೆ, ನಮ್ಮ ದೇಶ ಸಂಸ್ಕೃತಿ ನಾಡು, ಅನ್ಯ ಧರ್ಮಗಳ ಬೀಡು ಅದೇ ರೀತಿಯಾಗಿ ಬಂದ್ಬಿಟ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಾ ಒಳ್ಳೆಯ ಕೀರ್ತಿ ಪತಾಕೆ ನಾರಿಸುತ್ತಿರುವ ಈ ಒಂದು ದೇಶದಲ್ಲಿ ಇಂಥ ಒಂದು ಕೃತ್ಯಹೀನದ ಘಟನೆ ನಡೆದಿರೋದು ತುಂಬ ಖಂಡನೀಯ ಆಗಿರುತ್ತದೆ. ದಯವಿಟ್ಟು ಹೇಳೋದಿಷ್ಟು ಏನಪ್ಪ ಅಂದರೆ, ಯಾರು ಈ ಒಂದು ಘಟನೆಗೆ ಮುಖ್ಯ ಕಾರಣರಾಗಿರ್ತಾರೋ ಅವರ ವಿರುದ್ಧ ಖಂಡಿಸಿ ಏನಪ್ಪ ಅಂದರೆ 17ನೇ ತಾರೀಕು ಶುಕ್ರವಾರ ನಮ್ಮ ಕೋಲಾರ ಜಿಲ್ಲಾದ್ಯಂತ ಬಂದನ್ನು ಕರೆ ಮಾಡ್ತಾ ಇದ್ದೇವೆ. ಆ ಒಂದು ಬಂದ್ಗೆ ನಮ್ಮ ದಲಿತಪರ ಸಂಘಟನೆಗಳ ಒಕ್ಕೂಟ ಪದಾಧಿಕಾರಿಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ನಾಗರಿಕ ಬಂಧುಗಳಾಗಿರ್ಬೋದು, ದಯವಿಟ್ಟು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಕೃತ್ಯ ಅಂದರೆ ಇದು ಸಣ್ಣದಾಗಿ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ದೊಡ್ಡದಾಗಿ ಆಗೋದಕ್ಕೆ ನಾವು ಬಿಡಬಾರ್ದು. ನಮ್ಮ ಸಂವಿಧಾನ ಏನಿದೆ ಆ ಒಂದು ವಿಧಿಯ ಕಾನೂನು ಕಟ್ಟಳೆಗಳಲ್ಲಿ ಯಾವುದೇ ಒಂದು ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಬೇಕು. ಆ ಒಂದು ಕಾನೂನು ರೀತಿಯಲ್ಲಿ ನಾವು ಏನಿದೆಯಪ್ಪ ಅಂದರೆ, ಆ ವ್ಯಕ್ತಿ ಯಾರು ಈ ಒಂದು ಅನ್ಯಾಯ ಕೆಲಸ ಮಾಡಿರ್ತಾರೋ ಅವ್ರಿಗೆ ಸರಿಯಾದ ಗುಣಪಾಠವನ್ನು ಮಾಡುವ ಮುಖಾಂತರ ಈ ಒಂದು ಬಂದನ್ನು ಸ್ವಯಂ ಪ್ರೇರಿತವಾಗಿ ಪ್ರತಿಯೊಂದು ನಾಗರಿಕ ಬಂಧುನು KGF ತಾಲೂಕಿನಲ್ಲಿ ಸ್ವಯಂ ಪ್ರೇರಿತವಾಗಿ ಕೈ ಜೋಡಿಸಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ನಾನು ತಿಳಿಸ್ತೀನಿ. ಎಸೆತ ಘಟನೆಯನ್ನು ಖಂಡಿಸುತ್ತಾ ನಮ್ಮ ಹೆಣ್ಣು ಮಕ್ಕಳು ಸಹ ಈ ಘಟನೆಗೆ ಮಹಿಳಾ ಸಂಘಟನೆ ಕೂಡ ಒಂದಿಗೆ ಆಹ್ವಾನ ಮಾಡುತ್ತಾ ನಾವು ಎಲ್ಲರೂ ಕೈ ಜೋಡಿಸಿ ಬಂದನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲ ಪ್ರೇರಣೆ ಮಾಡಿಕೊಂಡು ನಾವು ಈ ಘಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ಪೀಠಕ್ಕೆ ಎಸೆದ ಘಟನೆಯನ್ನು ನಾವೆಲ್ಲ ಖಂಡಿಸ್ತಾ ಇದ್ದೇವೆ. ಅಂದರೆ ಎಲ್ಲ ಸಂಘಟನೆಗಳ ಪರವಾಗಿ ಕೋಲಾರಲ್ಲಿ 17ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಇದನ್ನು ಅಘೋಷಿತ ಬಂದು ಆಚರಣೆ ಮಾಡ್ತಾರೆ. ಸ್ವಯಂಘೋಷಿತವಾಗಿ ಸಮಾಜ ಪಕ್ಷದ 3ನೇ ಅಂಗ ಮತ್ತು ಸಂವಿಧಾನ ಸಂರಕ್ಷಣೆ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರ ಪೀಠಕ್ಕೆ ಸನಾತನವಾದಿ ಮನಸ್ಸಿನ ವಕೀಲ ರಾಕೇಶ್ ಕಿಶೋರ್ ಕಲಾಪ ನಡೆಸುವ ಸಮಯದಲ್ಲಿ ಎಸೆದು ಸರ್ವೋಚ್ಚ ನ್ಯಾಯಾಲಯ ಪೀಠಕ್ಕೆ ಪ್ರಜಾಪ್ರಭುತ್ವದ ಆತ್ಮವಾದ ಸಂವಿಧಾನಕ್ಕೆ ಹಾಗೂ ಭಾರತದ 340 ಕೋಟಿ ಜನತೆ ಮತ್ತು ಸಾರ್ವಭೌಮತ್ವಕ್ಕೆ ಮಾಡಿದ ಅಪಮಾನ ಇದಾಗಿದೆ. ಆದ್ದರಿಂದ ಎಲ್ಲರೂ ನಾಳೆ 17ನೇ ತಾರೀಕು ಭಾಗವಹಿಸಿ ಆ ಘಟನೆಯನ್ನು ಮಾಡತಕ್ಕಂಥದ್ದನ್ನು ಖಂಡಿಸಿ
ಏನು 17ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಏನು ಒಂದು ನಡೆ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಭಾಗವಹಿಸಿ ಬಂದನ್ನು ಯಶಸ್ವಿ ಮಾಡಿಸಬೇಕಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಂಡೆ. ರಾಕೇಶ್ ಕಿಶೋರ್ಗೆ ಹಾಕಿ ಧಿಕ್ಕಾರ. ಸುಪ್ರೀಂ ಕೋರ್ಟ್ ಲಾಯರ್ಗೆ ಕಿಶೋರ್ ರಾಕೇಶ್ಗೆ ಹಾಕಿ ಧಿಕ್ಕಾರ. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್ ಬಂಧುಗಳೇ. ಏನು ಇವತ್ತಿನ ದಿನ ಕೋಲಾರ ಜಿಲ್ಲಾದಂತ ಬಂಧನ ಕೆರೆ ಕೊಟ್ಟಿದ್ದಾರೆ. ಅದೇ ರೀತಿ ಕೆಜಿಎಫ್ ತಾಲೂಕಿದಂತ ಎಲ್ಲ ಜನಪರ ಒಕ್ಕೂಟ ಸಂಘಟನೆ ಒಕ್ಕೂಟದಿಂದ ನಮ್ಮ ಕೆಜಿಎಫ್ ತಾಲೂಕು ಬೇತ್ಮಂಗ್ಲ ಹೋಬಳಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದುಗಡೆ ಈ ಮಾಧ್ಯಮ ಮುಖಾಂತರ ಬೇತ್ಮಂಗ್ಲಗೆ ಎಲ್ಲ ಗ್ರಾಮಗಳಿಗೆ ವಿಷಯ ಮುಟ್ಟಿಸ್ತಾ ಇದ್ದೀವಿ. 17ನೇ ತಾರೀಕು ನಾಳೆ ಬೈಕ್ ರ್ಯಾಲಿ ಪ್ರಚಾರ ಹಮ್ಮಿಕೊಂಡಿದ್ದೀವಿ. ನಾಳೆ ಪ್ರಚಾರ ಮಾಡ್ತೀವಿ. 17ನೇ ತಾರೀಕು ಬಂದು ಕೆಜಿಎಫ್ ತಾಲೂಕು 17ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸುಪ್ರೀಂ ಕೋರ್ಟ್ ಏನು ಈ ಲಾಯರ್ ರಾಕೇಶ್ ಕಿಶೋರ್ ಇದ್ದಾರಲ್ಲ, ಅವರು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ BR ಗವಾಯಿ ಸಾಹೇಬರಿಗೆ ಅವ್ರ ಪೀಠಕ್ಕೆ ಕಲಾಪದಲ್ಲಿ ವಾದ ಮಾಡ್ತಾ ಇರುವಾಗ ಸುವೇಶದ ವಿಷಯ ಖಂಡಿಸಿ ಅವನಿಗೆ ಧಿಕ್ಕಾರ ಶ್ರೀಮಾರಿ ಕಾಗಿರಿ ಉಗಿತ ರಾಕೇಶ್ ಕಿಶೋರ್ಗೆ ಲಾಯರ್ಗೆ ಧಿಕ್ಕಾರ ಹಾಕುತ್ತಾ ಎಲ್ಲ ನಮ್ಮ ಜೈ ಭೀಮ್ ಬಂಧುಗಳ ಮುಖಾಂತರ ಕೆಜಿಎಫ್ ತಾಲೂಕನ್ನ 17ನೇ ತಾರೀಕು ಬಂದು ಕೊಡ್ತಾ ಇದ್ದೀವಿ. ದಯವಿಟ್ಟು ನಾಗರಿಕ ಬಂಧುಗಳು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ಈ ಬಂದ್ಗೆ ಸಹಕರಿಸಬೇಕು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂಧವನ್ನು ಪ್ರಕಟಿಸಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಕೆಜಿಎಫ್ ನಾಗರಿಕ ಬಂಧುಗಳನ್ನು ಈ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬಂದು ಸಹಕರಿಸಬೇಕೆಂದು ನನ್ನ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಾವು ಕೆಜಿಎಫ್ ತಾಲೂಕು ಬೇತ್ಮಂಗ್ಲ ಹೋಬಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠಿಕೆ ಮುಂದೆ ನಿಂತುಕೊಂಡು ನಾವು ಈಗ ಇಲ್ಲೊಂದು ಮಾಧ್ಯಮದ ತಿಳಿಸ್ಬೇಕು. ಏನಂತಂದರೆ ಭಾರತ ಸ್ವಚ್ಛನಾದಂಥ BR ಗವಾಯಿ ಸರ್ ಅವರ ಪೀಠಿಕೆ ಮೇಲೆ ಶ್ರೀಯಾದಂಥ ಕೋಮುವಾದಿ ಮನುವಾದಿ ಆದಂಥ ಒಬ್ಬ ಅಲ್ಲಾಯಕ್ ವ್ಯಕ್ತಿ ಒಬ್ಬ ವೇಸ್ಟ್ ಲಾಯರ್ ಆದಂಥ ವ್ಯಕ್ತಿ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಕೀಳ್ಗೇಡಿ ಮನುಷ್ಯ ಅಂತ ನಾನು ಈ ಮಾತಲ್ಲಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ದಿನಾಂಕ 17/10 ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಕನ್ನಡ ಪರ, ದಲಿತ ಪರ, ಮಹಿಳಾ ಸಂಘಟನೆಗಳು ಎಲ್ಲ ಒಂದುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂಥ ಅನ್ಲಾಯಕ್ ಲಾಯರ್ಗಳನ್ನು ಲಾಯರನ್ನು ಮೇಲೆ ಗಲ್ಲು ಶಿಕ್ಷೆ ಅವರನ್ನು ಬಿಡಬಾರ್ದು ಅಂತ ನಾವು ಒಂದು ಮಾತು ಮುಗಿಸ್ತಾ ಇದ್ದೀವಿ. ವ್ಯಕ್ತಪಡಿಸ್ತಾ ಇದ್ರು ಕೂಡ ಈ RSSನ ಮನುವಾದಿ ಸಿದ್ಧಾಂತ ಉಳ್ಳಂತ ವ್ಯಕ್ತಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ BR ಗವಾಯಿ ಅವರ ವಿರುದ್ಧವಾಗಿ ಈ ಸನಾತನಿ ವಕೀಲ ಮಾಡಿರುವಂಥ ಕೃತ್ಯ ಏನಿದೆ, ಈ ಕೃತ್ಯದ ಒಂದು ಪರ ವಹಿಸ್ಕೊಂಡು ಮೆಸೇಜ್ಗಳನ್ನ ಮಾಡ್ತಾ ಇರೋಂಥದ್ದು, ಕಮೆಂಟ್ಗಳನ್ನ ಮಾಡ್ತಾ ಇರೋಂಥದ್ದು ಇದು ತುಂಬಾನೇ ಖಂಡನೀಯ. ಆದ್ರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. CJ ಗವಾಯಿ ಅವರ ಮೇಲೆ ವಿರುದ್ಧವಾಗಿ ಕಮೆಂಟ್ಗಳು ಮಾಡ್ತಾ ಇರೋಂಥ ಒಂದು ಕಿಡಿಗೇಡಿಗಳಿರ್ಬೋದು ಅಥವಾ ಮತ್ತೆ ವಕೀಲ ರಾಕೇಶ್ ಕಿಶೋರ್ ಏನಿದ್ದಾರೆ ಅವನ ಪರವಾಗಿ ವಹಿಸಿಕೊಂಡು ಭಾರತದ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಬೌದ್ಧ ಧರ್ಮವನ್ನು, ಈ ದೇಶದ ನ್ಯಾಯಾಂಗವನ್ನು ಪ್ರಶ್ನೆ ಮಾಡ್ತಾ ಇರುವಂತಹ, ಅವಮಾನಿಸ್ತಾ ಇರುವಂಥ ಪ್ರತಿಯೊಬ್ಬ ಕಿಡಿಗೇಡಿಗೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ 17ನೇ ತಾರೀಕು ನಡೆಯುವಂಥ ಬಂದ್ಗೆ ಈ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಆಟೋ ಚಾಲಕರು, ಚಾಲಕ ಸಂಘಟನೆಗಳು, ಮತ್ತು ಅಂಗಡಿ ಮುಗ್ಗಂಟುಗಳ ಮಾಲೀಕರು, ಮತ್ತು ವ್ಯಾಪಾರ ಸಂಘದ ಮಾಲೀಕರಿರ್ಬೋದು, ಮತ್ತು ಅಸಂಘಟಿತ ಸಂಘಟನೆಗಳ ಒಂದು ಒಕ್ಕೂಟ ಇರ್ಬೋದು, ಎಲ್ಲ ಕೂಡ ಒಮ್ಮತದಿಂದ ಈ ಒಂದು ಬಂದ್ಗೆ ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಬಂದಿನ ವಿಚಾರವಾಗಿ ನಾಳೆ 15ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕೆಜಿಎಫ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕ್ನಿಂದ ನಾವು ಬೈಕ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಎಲ್ಲ ದೇಶದ ಸಂವಿಧಾನದ ಪರ, ನ್ಯಾಯಾಂಗದ ಪರ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಸಂಘಟನೆಕಾರರು, ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧ ಅನುಯಾಯಿಗಳು, ಜನಪರ
ಮನಸ್ಥಿತಿ ಉಳ್ಳಂಥ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಬಂದ್ಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ನಮ್ಗೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಮಗೆ ಪೊಲೀಸ್ ಇಲಾಖೆಯವರು ಇವತ್ತೇನು ನ್ಯಾಯಾಂಗದ ಮೇಲೆ ನಡೆದಿರುವಂಥ ಹಲ್ಲೆಗೋಸ್ಕರ ನಾವು ಬಂದ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮ ಲಾಭಕ್ಕಾಗಿ ಅಲ್ಲ, ಈ ದೇಶದ ನ್ಯಾಯಾಂಗದ ಮೇಲೆ ನಡೆದಿರುವಂಥ ಹಲ್ಲೆಯನ್ನು ಖಂಡಿಸಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ದೇಶದ ರಕ್ಷಣೆಯನ್ನು ಮಾಡ್ತಿರುವಂಥ ಪೊಲೀಸ್ ಇಲಾಖೆಯವರು ನಮ್ಗೆ ಹೆಚ್ಚಿನ ರಕ್ಷಣೆಯನ್ನು ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಗವಾಯಿ. ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾನವತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರ ಪೀಠಕ್ಕೆ ಸುವ್ಯವಸ್ಥಿತ ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತವಾಗಿ ಒಂದು ಕರೆ ಕೊಡಬೇಕಂತೇಳಿ ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಎಲ್ಲ ಅಂಗಡಿಗಳು ಮತ್ತು ಮುಂಗಟ್ಟುಗಳನ್ನು ಕೂಡ ಸ್ವಯಂ ಪ್ರೇರಿತವಾಗಿ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೋ, ಈ ದೇಶದಲ್ಲಿ ಸಂವಿಧಾನ ಇಲ್ಲಾಂದರೆ ನಾವು ಬದುಕೋದೇ ಕಷ್ಟ. ಇವತ್ತು ಈ ಭಾರತ ದೇಶದಲ್ಲಿ ಸಂವಿಧಾನ ಇಲ್ಲಾಂದರೆ ಎಲ್ಲ ಸಂವಿಧಾನದಿಂದ ನಾವು ಎಲ್ಲವನ್ನು ಪಡ್ಕೊಳ್ಳೋಂಥ ರೀತಿಯಲ್ಲಿ ಕೂಡ ನಾವು ಈ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಪ್ರಜೆಗಳು ಕೂಡ ನಾಳೆ 17ನೇ ತಾರೀಕು ಬೆಳಗ್ಗೆ 6ರಿಂದ ಅಂಗಡಿಗಳು ಮತ್ತು ಆಟೋ ಚಾಲಕರು ಮತ್ತು ಟ್ಯಾಕ್ಸಿಯವರು ಮತ್ತು ಎಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಒಂದನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ಕೂಡ ದಲಿತಪರ ಸಂಘಟನೆಗಳು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಕೂಡ ತಲೆಬಾಗಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ನಾವು ಭಾರತ ಸಂವಿಧಾನಕ್ಕೆ ಗೌರವ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಜೈ ಭೀಮ್. ಬಂದನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟ ಮುಖಾಂತರ ಬಂದ್ ಮಾಡಲಿಕ್ಕೆ ಅನುವು ಕೊಟ್ಟಿದೆ ಎಲ್ಲರೂ. ಹಾಗಿರುವಾಗ ಪ್ರಜಾಪ್ರಭುತ್ವ 3ನೇ ಅಂಗ ಸಂವಿಧಾನ ಸಂರಕ್ಷಣೆ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ BR ಗವಾಯಿ ಅವರು ಕುಳಿತ ಪೀಠಕ್ಕೆ ಸನಾತನವಾದಿ ಪರಿಸ್ಥಿತಿ ವಕೀಲ ರಾಕೇಶ್ ಕಿಶೋರ್ ಅವರು ತುಂಬ ತುಂಬ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದರೆ ಸುವ್ಯವಸ್ಥಿತದ್ದಾರೆ ಅಂತ ಒಬ್ಬ ಲಾಯರ್ ಆಗಿ LLB ಮಾಡಿದ್ದು ಮತ್ತು ಎಲ್ಲ ಬುದ್ಧಿರವರ ಥರ ಮಾಡಿದ್ರು ಸರ್ವತ ಇತ್ತು. ಇವರು ಲಾಯರ್ ಆಗಿದ್ದು ಬೇಕಾಗಿ ನಮ್ಮ ಜಾತಿ ಬಗ್ಗೆನೂ ಎಲ್ಲ ಜಾತಿಯವರ 140 ಕೋಟಿ ಜನಕ್ಕೆ ಅವಮಾನ ಮಾಡ್ದಂಗೆ ಥರ ನಮಗೆಲ್ಲ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇದೇ ಥರ ಬೇರೆ ಯಾವುದಕ್ಕೂ ಕಾರಣಕ್ಕೂ ನಾವು ಎಲ್ಲ ಬಿಡಬಾರ್ದು. ಇಲ್ಲಿ ಇವ್ರನ್ನ ಇಡೀ ದೇಶದನ್ನೇ ಗಡಿಪಾರು ಮಾಡಬೇಕು ಮತ್ತು ಅವ್ರ ಮೇಲೆ ಕೇಸುಗಳನ್ನು ಹಾಕಬೇಕಂತ ನಮ್ಮ ಪ್ರಗತಿಪರ ಸಂಘಟನೆಯ ಮುಖಾಂತರ ನಾನು ಜೈ ಬಂಧುಗಳೇ, ಏನು ನಾವು 17ನೇ ತಾರೀಕು ಇಶ್ಯೂ ಎಸ್ತಿರೋ ವಿಚಾರವಾಗಿ ಬಂಧನ ಆಚರಣೆ ಮಾಡ್ತಿದ್ವಿ. ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಎಲ್ಲ ಕರೆ ಕೊಟ್ಟು ಅದ್ರ ಮುಖಾಂತರ ಎಲ್ಲ ಮಾಡ್ತಾಯಿದ್ವಿ. ಈ ಬೇಕಮಂಗಲ KGF ಭಾಗದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಸ್ವಯಂ ಪ್ರೇರಿತವಾಗಿ ನಾವೇ ಹಮ್ಮಿಕೊಂಡು ಅಂಗಡಿಯವರಾಗಿರಲಿ ಯಾವುದೇ ಒಂದು ದಿವಸ ಅವ್ರಿಗೆ ನಾವು ಗೌರವ ಕೊಡೋ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಅವರೇ ಅಂಗಡಿಗಳು ಮುಚ್ಕೊಂಡು ವ್ಯವಹಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಗೌರವ ಸೂಚಿಸಿದಂಗೆ ಇದು ಅವಮಾನ ಮಾಡಿರೋದು ಏನು ಒಂದು ಸಮುದಾಯಕ್ಕೆ ಅಲ್ಲ, ನಮ್ಮ ಇಡೀ ಸಂವಿಧಾನಕ್ಕೆ ಅವಮಾನ ಮಾಡಿರೋದು. ಅದನ್ನ ಎಲ್ಲರೂ ಮನದಲ್ಲಿ ಇಟ್ಕೊಂಡು ಸ್ವಯಂ ಪ್ರೇರಿತವಾಗಿ ಅವರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ವಾಲಂಟ್ರಿಯಾಗಿ ಎಲ್ಲರೂ ಬಂದು ಏನು ನಾವು ಟೈಮ್ ಕೊಟ್ಟಿದ್ದೀವಿ ಆ ಟೈಮಲ್ಲಿ ಬಂದು ನಾವು ನಿಂತು ಅದನ್ನೆಲ್ಲನೂ ಬಂದ್ ಮಾಡೋ ವಿಚಾರವಾಗಿ ನಾವು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತೀವಿ. ಈ ಮಾತನ್ನ ಆಗಿರ್ತಕ್ಕಂಥ BR ಗವಾಯಿ ಸರ್ ಅವರಿಗೆ ಆಗಿರ್ತಕ್ಕಂಥ ಅವಮಾನ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ ಮತ್ತು ನಮ್ಮ ಸಂವಿಧಾನದ ಮೇಲೆ ಶೂ ಎತ್ತಿರ್ತಕ್ಕಂಥ ಒಂದು ಅವಮಾನ ಅಂತ ನಾವು ಅಭಿಪ್ರಾಯ ಪಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ನಮ್ಮ ಜನಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಇವತ್ತಿನ ದಿನ ಏನೊಂದು ನಾವು ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥ ಉದ್ದೇಶ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಹಾಗೂ ಮಾಧ್ಯಮ ಮಿತ್ರರಿಗೆ ಈಗ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಸಂಘಟನೆ ಮುಖಂಡರುಗಳು ಇಲ್ಲಿ ಸೇರಿ
ಸುಪ್ರೀಂ ಕೋರ್ಟು ಜಡ್ಜ್ ಆಗಿರ್ತಕ್ಕಂಥ BR ಗವಾಯಿ ಸಾಹೇಬ್ರವ್ರನ್ನ ಅತ್ಯಂತ ಹೀನಾಯವಾಗಿ ಅವರು ಖಂಡಿಸಿರ್ತಕ್ಕಂಥ ಸನಾತನವಾದಿ ಆತನ ವಿರುದ್ಧವಾಗಿ ಸಮುದಾಯಗಳೇ ಅಲ್ಲ, ಎಲ್ಲ ದೇಶ ಪ್ರೇಮಿಗಳು, ಮಾನವತಾ ಪ್ರೇಮಿಗಳು, ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಾವೇನು ಜೀವನ ನಡೆಸ್ತಾ ಇದ್ದೀವಿ, ನಾವೇನು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಇದಕ್ಕೆಲ್ಲ ಮೂಲ ಕಾರಣ ಆಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ BR ಗವಾಯಿ ಅವರನ್ನು ಅವಮಾನಿಸಿ ಈಗಲೂ ಸಹ ಎಲ್ಲ ಸನಾತನವಾದಿಗಳು ಕೆಲವು ಅಲ್ಲಲ್ಲಿ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲೂ ಸಹ ಈ ಒಂದು ಅಂಬೇಡ್ಕರ್ ಅನ್ಯಾಯಗಳನ್ನು ಹೀನಾಯವಾಗಿ ಖಂಡಿಸಿರೋದನ್ನು ನಾವು ಖಂಡಿಸ್ತಾ ಜಿಲ್ಲಾ ಬಂದನ್ನು 17ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಯಾಯ ತಾಲೂಕುಗಳಲ್ಲಿ ನಾವು ಬಂದನ್ನು ಆಚರಿಸಲಿಕ್ಕೆ ಎಲ್ಲರೂ ಸಹ ನಾವು ಸಹಮತವನ್ನು ವ್ಯಕ್ತಪಡಿಸ್ತಾ, ಈಗ ನಾಳೆ ಬೈಕ್ ರ್ಯಾಲಿ ಏನಿದೆ ಆ ಬೈಕ್ ರ್ಯಾಲಿಗೆ ಎಲ್ಲರೂ ಸಹ ಸಹಮತ ಕೂಡಿಸಿ ಬೈಕ್ ರ್ಯಾಲಿಯಲ್ಲಿ ನಾವು ಎಲ್ಲ ಪ್ರಚಾರ ಮಾಡಿಕೊಂಡು ನಾಳೆದ್ದು 17ನೇ ತಾರೀಕು ಈ ಒಂದು ಬಂದನ್ನು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದೀವಿ, ನಾವು ಸಹ ಇದಕ್ಕೆ ಕೈ ಜೋಡಿಸಿದ್ದೀವಿ ಅಂತ ಹೇಳ್ತಾ ಈ 4 ಮಾತು ಮಾತನಾಡೋಕ್ಕೆ